ನೋಡಿ, ಎಲ್ಲ ಕಾರ್ಡ್ಸಲ್ಲೂ ತ್ರೀ 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 ನಂಬರ್ ಬಂದಿದೆ. ಸೊ ಇದರ ಅರ್ಥ ನಿಮಗೆ ಸರಿಯಾದ ಮೆಂಟೋರ್ ನಿಮ್ಮ ಲೈಫಲ್ಲಿ ಇಲ್ಲ, ಗೈಡೆನ್ಸ್ ನಿಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಒಬ್ಬ ಒಳ್ಳೆಯ ಗುರುಗಳ ಮೂಲಕ ನಿಮ್ಮ ಲೈಫನ್ನು ಹೇಗೆ ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗಲಿ ಅನ್ನೋದು ನಿಮಗೆ ತಿಳಿತಾ ಇಲ್ಲ. ಓಕೆ, ಈ ಒಂದು ಸಿಚುವೇಶನನ್ನು ಹೇಗೆ ಸರಿಪಡಿಸ್ಕೊಳ್ಳಿ ಅನ್ನೋದು ನಿಮಗೆ ದಾರಿ ಕಾಣಿಸ್ತಾ ಇಲ್ಲ. ಸೊ ಆ ದಾರಿ ಕಾಣಬೇಕು ಅಂದರೆ ನೀವು ಒಬ್ಬ ಗುರು ಹತ್ರ ಮಾರ್ಗದರ್ಶನ ತಗೊಂಡು ಲೈಫ್ ಲೀಡ್ ಮಾಡೋದು ಒಳ್ಳೇದು. ಸುಮ್ಮನೆ ಸಡನ್ನಾಗಿ ಈಗ ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ನಾನು ಡಿವೋರ್ಸ್ ತೊಗೊಂಡು ಹೋಗ್ಬಿಡ್ತೀನಿ, ಅದು ಕೂಡ ತಪ್ಪು. ಯಾಕೆ ಅಂದರೆ ನಿಮ್ಮದು ಡೆಸ್ಟಿನಿ ಪಾರ್ಟ್ನರ್ ಅವರೇ ಇದ್ದರೂ ಕೂಡ ಎಂಥದ್ದೇ ಪರಿಸ್ಥಿತಿ ಬಂದರೂ ನೀವು ಡಿವೋರ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಆ ಥರದೊಂದು ಎನರ್ಜಿ. ಓಕೆ, ಸ್ಪೆಷಲಿ ಇಲ್ಲಿ ಹೆಣ್ಮಕ್ಳು ತುಂಬ ನೊಂದಿರೋದು ಕಾಣಿಸ್ತಾ ಇದೆ. ಓಕೆ, ಫೈನಾನ್ಷಿಯಲ್ ಎಲ್ಲ ಚೆನ್ನಾಗಿದ್ದೀರಿ, ಏನೂ ಸಮಸ್ಯೆ ಇಲ್ಲ, ಊಟಕ್ಕೆ ಬಟ್ಟೆಗೆ ಏನೂ ತೊಂದರೆ ಇಲ್ಲ. ಓಕೆ, ಹೊರಗಡೆ ಗೌರವನೂ ಇದೆ, ನಿಮ್ಮನ್ನು ಕಂಡ್ರೆ ಅಭಿಮಾನ ಇದೆ, ಪ್ರೀತಿ ಇದೆ, ಜನರ ದೃಷ್ಟಿಯಲ್ಲಿ ನೀವು ತುಂಬ ಒಳ್ಳೆಯ ಜನ. ಓಕೆ, ಬಟ್ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂತಹ ಮೆಂಬರ್ಸ್ ನಿಮಗೆ ಸಪೋರ್ಟ್ ಮಾಡ್ತಿಲ್ಲ, ನಿಮಗೆ ವ್ಯಾಲ್ಯೂ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನ್ ನಿಮಗೆ ವ್ಯಾಲ್ಯೂ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನ್ ನಿಮಗೆ ಸ್ಟೆಬಿಲಿಟಿ ಕೊಡ್ತಾ ಇಲ್ಲ, ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಲಾಯಲ್ ಇಲ್ಲ. ಇದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಈ ಕಾರಣದಿಂದ ನೀವು ಹೆಣ್ಮಕ್ಳು ಇಲ್ಲಿ ತುಂಬ ಆಳ್ತಾ ಇದ್ದೀರಾ. ಯಾರು ಮ್ಯಾರೇಡ್ ಆಗಿದ್ದೀರಿ ಅವರು, ಓಕೆ, ಸ್ಪೆಷಲಿ ಮ್ಯಾರೇಡ್ ಆಗಿರೋ ಪರ್ಸನ್ಸ್ ನೀವು ನೋಡ್ತಾ ಇರೋದು ತುಂಬ ಹತಾಶರಾಗಿರೋ ಅಂಥದ್ದು, ತುಂಬ ನೋವಾಗಿರೋ ಅಂಥದ್ದು. ಓಕೆ, ಎಲ್ಲ ಇದೆ, ಬಟ್ ಒಬ್ಬ ಪರ್ಸನ್ ನನ್ನ ಜೊತೆಗಿಲ್ಲ. ಓಕೆ, ಪರ್ಸನ್ ನಿಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಂದರೆ ಹಸ್ಬೆಂಡ್ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆ, ಅಥವಾ ಹಸ್ಬೆಂಡು ಬೇರೆ ಕಡೆ ಎಲ್ಲಾದರೂ ಕೆಲಸಕ್ಕಂತ ಹೋಗ್ತಾ ಇರ್ಬೋದು, ಮಿಲ್ಟ್ರಿಯಲ್ಲೂ ಇದ್ದಿರ್ಬೋದು, ಅಥವಾ ಬೇರೆ ಇನ್ನೇನೋ ಕೆಲಸ ಕಾರಣದಿಂದ ಅವ್ರ ಬಿಸ್ನೆಸ್ಸಿಂದ ಅವರ ಟ್ರಿಪ್ ಜಾಸ್ತಿ ಮಾಡ್ತಾ ಇರ್ಬೋದು. ಈ ಕಾರಣದಿಂದ ನಿಮ್ಮ ಮನೇಲಿ ನೀವು ಲೋನ್ಲಿ ಫೀಲ್ ಮಾಡ್ತಾ ಇದ್ದೀರಿ. ಬಟ್ ಅಂಥ ಸಮಯದಲ್ಲೂ ಕೂಡ ನಿಮಗೆ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ಹಸ್ಬೆಂಡ್ನ ಫ್ಯಾಮಿಲಿ ಮೆಂಬರ್ಸು ನಿಮಗೆ ಸಪೋರ್ಟ್ ಮಾಡಬೇಕು, ಬದಲಿಗೆ ಅವ್ರು ನಿಮ್ಮನ್ನು ವ್ಯಾಲ್ಯೂ ಮಾಡ್ತಾ ಇಲ್ಲ, ನಿಮ್ಮನ್ನು ಹೀಯಾಳಿಸ್ತಾ ಇರ್ಬೋದು, ಅಥವಾ ನಿಮಗೆ ಹಿಂಸೆ ಕೊಡ್ತಾ ಇರ್ಬೋದು, ಮೆಂಟಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು. ಇದು ಕೂಡ ನಿಮಗೆ ಎಲ್ಲ ಒಂದು ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಸೊ ಸಮ್ಟೈಮ್ಸ್ ಏನನ್ಸುತ್ತೆ, ನಿಮಗೆ ನಿಮ್ಮ ಪರ್ಸನ್ ಜೊತೆ ಕಷ್ಟ ಆದರೂ ಪರವಾಗಿಲ್ಲ, ಅವ್ರ ಜೊತೆಗೇ ಹೋಗ್ಬಿಡೋಣ, ಮಗು ಆಗಿದ್ರೆ ಮಗುನೂ ನಾನು ನಮ್ಮ ಪರ್ಸನ್ ಜೊತೆಗೇ ಹೋಗ್ಬಿಡೋಣ, ಅವ್ರೆಲ್ಲಿ ಬಿಸ್ನೆಸ್ ಮಾಡ್ತಾರೋ ಅಲ್ಲೇ ಹೋಗ್ಬಿಡೋಣ, ಅವ್ರೆಲ್ಲಿ ಉಳ್ಕೊಂಡಿದ್ದಾರೋ ಅಲ್ಲೇ ಇದ್ಬಿಡೋಣ. ಇದು ನಿಮ್ಮ ತಲೆಯಲ್ಲಿ ಥಾಟಲ್ಲಿದೆ. ಇದನ್ನು ನೀವು ನಿಮ್ಮ ಪರ್ಸನ್ಗೆ ಹೇಳ್ತಾ ಇದ್ದೀರಾ, ಬಟ್ ಅವ್ರಿಗೆ ಅದನ್ನು ಆ್ಯಕ್ಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ ಇರ್ಬೋದು, ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇರ್ಬೋದು. ಈ ಒಂದು ಎನರ್ಜೀಸ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ತುಂಬಾ ಮೆಂಟಲಿ ದುಃಖಗಳಿದ್ದಾವೆ. ಒಬ್ಬೊಬ್ಬ ಪರ್ಸನ್ ಒಂದೊಂದು ಥರ ಹೇಳಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಂದ ಆ ಮಾತು ನಿಮ್ಮನ್ನು ಎದೆಯಲ್ಲಿ ಚುಸ್ತಾ ಇದೆ, ಮನಸ್ಸಲ್ಲಿ ಕೊರಿತಾ ಇರೋದು ಕಾಣಿಸ್ತಾ ಇದೆ. ಓಕೆ, ತುಂಬ ಅಳ್ತಾ ಇದ್ದೀರಿ. ಸಮ್ಟೈಮ್ಸ್ ನಿಮ್ಮ ದುಃಖವನ್ನು ಹೆಂಗೆ ಇಟ್ಕೊಂಡಿದ್ದೀರಿ,